ನೀನೇ ನೋಡ್ದಲ್ವಾ, ಎಲ್ಲಿಗೆ ಹೋದ್ರುನುವೆ ಎಲ್ಲ ಮನೆಗಳಿಗೂನುವೆ ಕಾಸು, 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 ಕಾಸು ಕೇಳ್ತಾನೆ ಇರ್ತಾರೆ. ಈಗ ಎಲ್ಲಿಗೆ ಅಂತ ಹೇಳ್ಬಿಟ್ಟು ನಾವು ಕಾಸು ಕೊಡೋಕ್ಕಾಯ್ತದೆ? ನೀನೇ ಯೋಚನೆ ಮಾಡು. ಎಷ್ಟು ಅಂತ ಕೊಡೋಕ್ಕಾಯ್ತದೆ? ನಮ್ಮ ತಾಗ ಹೊತ್ತು ಪೈಸೆನೂ ಇಲ್ಲ. ಏನಿಲ್ಲಾಂದ್ರೆ 1,00,000 2,00,000 ಇರಬೇಕು ನಾವು ಜೀವನ ಮಾಡಬೇಕು ಅಂತ ಹೇಳಿದ್ರೆ. ಸುಮ್ಮನೆ ಆ ಥರ ಬಿದ್ದುಬಿಟ್ಟು ಮದುವೆ ಮಾಡ್ಕೊಂಬಿಟ್ವಿ. ಇಲ್ಲಾಂದ್ರೆ ಆ ಥರ ಬಿದ್ದುಬಿಟ್ಟು ನಿಮ್ಮ ಮನೆಯಿಂದ ಈಚೆ ಕಡೆಗೆ ಬಂದ್ಬಿಟ್ವಿ ಅಂತ ಅನ್ನಿಸ್ತೈತೆ ನನಗಂತೂನುವೆ. ಥು, ಯಾಕನ ಆ ಥರ ಮಾಡಿದೆ? ಇದೇನು ಹಿಂಗೆ ಅಂದ್ಬಿಟ್ರೆ ಗಂಡ್ಸಾಗಿದ್ಕೊಂಡು ನೀವು ಏನು ದುಡಿಯೋಕ್ಕಾಯ್ತಿಲ್ಲ, ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಯ್ತಿಲ್ವಾ? ನೀವು ಯಾರನ್ನಾದ್ರೂ ಕೇಳಿ ಒಂದು ಕಿತ ಕೊಡೋಕ್ಕಿಲ್ಲ ಅಂತ ಹೇಳ್ತಾರಾ? ಒಂದು ಕೆಲಸ ಮಾಡೋಣ, ಹೆಂಗೋ ನಮ್ಮ ಅಣ್ಣ ಇಲ್ದಿರೋ ಟೈಮಾಗ ಹೋಗ್ಬಿಟ್ಟು ನಮ್ಮ ಅಮ್ಮನ ತಾಗೆ ಒಂದು 2-3 ಲಕ್ಷ ಇಸ್ಕೊಂಬಿಟ್ಟು ಬಂದ್ಬಿಡೋಣ. ನಮ್ಮ ಅಮ್ಮಂಗೆ ಹೆಂಗಿದ್ರು ನಾನು ಅಂದರೆ ಇಷ್ಟ. ನಮ್ಮಮ್ಮ ಹೆಂಗಿದ್ರು ಕೊಟ್ಟೇ ಕೊಡ್ತದೆ. ಅಂದ್ರೆ ನಿಮ್ಮ ಅಣ್ಣಂಗೆ ಏನಾರ ಗೊತ್ತಾಯ್ತು ಅಂತ ಹೇಳಿದ್ರೆ, ನಿಮ್ಮ ಅಣ್ಣೇನು ಸುಮ್ಕೆ ಬಿಟ್ಟಾನೇನು? ನಿಮ್ಮ ಅಣ್ಣ ಹಾಕೊಂಡು ರೂಪ ಹಾಕ್ಬಿಡ್ತಾನೆ. ಯಾಕೆ ಬೇಕು ಸುಮ್ಕೆನೆನಿಯಾ? ಈ ಯಾರ ತಗಿನ್ ಬ್ಯಾರ್ಯಾರ ತಗೂ ಸಿಗಕ್ಕಿಲ್ಲ ನನಗೆ. ನಿಮ್ಮ ಅಮ್ಮನ ಬಿಟ್ಟು ನಮಗೆ ಬ್ಯಾರೆ ದಾರಿನೂ ಇಲ್ಲ. ಏನು ಮಾಡ್ಬೋದು? ರೀ, ಬ್ಯಾರೆ ದಾರಿ ಏನೂ ಇಲ್ಲ. ನಿಮ್ಮ ಮನೆಗೆ ಹೋಗಿದ್ದಾಯ್ತು, ಆ ಪ್ರೇಮನ ಮನೆಗೆ ಹೋಗಿದ್ದಾಯ್ತು, ಮೆಟ್ನಾಗ ಹೊಡ್ಸ್ಕೊಂಡು ಉಗಿಸ್ಕೊಂಡು ಈಚೆ ಕಡೆಗೆ ಬಂದಿದ್ದಾಯ್ತು. ಇನ್ನು ಯಾರ ಮನೆ ಬಾಕಿ ಐತೆ ಹೋಗಿ ಮೆಟ್ನಾಗ ಹೊಡ್ಸ್ಕೊಂಬಿಟ್ಟು ಬರೋಕ್ಕೆ? ನೀನೇ ಹೇಳು, ಒಂದು ಕಿತ ಯೋಚನೆ ಮಾಡಿ ನೀನೇನಿಯ. ನೋಡಿ ಈಗ ಏನೂ ಇಲ್ಲ. ಈಗ ನಮ್ಮ ಅಮ್ಮನ ತಕ್ಕ ಹೋಗ್ಬೇಕು, ಕಾಸು ಕೇಳಬೇಕು, ಗೊತ್ತಿರಬೇಕು ಅಷ್ಟೇನಿಯ. ಇಲ್ಲ ಅಂತ ಹೇಳಿದ್ರೆ ನಮ್ಮ ತಗ 10 ರೂಪಾಯಿನೂ ಕಾಸು ಇರೋಕ್ಕಿಲ್ಲ. ನೋಡಿರಿ ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಅಣ್ಣ ಇಲ್ದಿರೋ ಟೈಮ್ ಈಚೆ ಕಡೆ ನೋಡ್ಕೊಳ್ಳೋಣ. ನಮ್ಮ ಅಣ್ಣ ಕ್ರಿಕೆಟ್ ಆಡೋಕ್ಕೆ ಎತ್ತನ ಹೋಯ್ತಾನೆ ಹೇಳು, ಆವಾಗ ಹೋಗ್ಬಿಟ್ಟು ನಮ್ಮ ಅಮ್ಮನ ಕೇಳೋಣ. ಒಂದು 2,00,000 ಕೇಳಿ ಆಮೇಕಿಂದ ಬೇಕಾದ್ರೆ ಬ್ಯಾರೆ ಊರಿಗೆ ಹೋಗ್ಬಿಟ್ಟು ಮನೆ ಮಾಡ್ಕೊಳ್ಳೋಣ. ಅಷ್ಟೇ. ಈ ಊರಾಗಿದ್ರೆ ನಮ್ಮನ್ನೇನು ಉಳ್ಬಾಳಿಸ್ತಾರ? ಬೇರೆ ಊರಿಗೆ ನೀವು ಹೋಗ್ಬಿಟ್ಟು ಯಾವ್ದಾನ ಒಂದು ಊರಾಗೆ ಮನೆಗೇನೇನೋ ಒಂದು ಮಾಡ್ಕೊಂಡು ನೀವು ಕೆಲ್ಸಕ್ಕೆ ಹೋಗಿ ನಾನು ಮನೆಯಾಗಿರ್ತೀನಿ. ಬೇಗ 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 ನಾವು ದುಡ್ಡನ್ನೆಲ್ಲವೇ ಸಂಪಾದನೆ ಮಾಡಿಬಿಡ್ಬೇಕಪ್ಪ. ಹಿಂಗೆ ಇದ್ರೆ ಆಗೋಕ್ಕಿಲ್ಲ. ನಾವು ಶಾನೆ ಸಂಪಾದನೆ ಮಾಡಬೇಕು, ನಿಮಗೂ ಗೊತ್ತಲ್ವಾ? ಹೂನೇ ಗೊತ್ತು. ಸರಿ ಆಯ್ತು ಬಾ, ಇನ್ನೇನು ಮಾಡೋಕ್ಕಾಯ್ತದೆ? ನಿಮ್ಮ ಅಮ್ಮನ ತಾಗೆ ನೀವು ಹೋಗ್ಬಿಟ್ಟು ಏನೋ ಒಂದು ಮಾತಾಡ್ಕೊಂಬಿಟ್ಟು ಬರೋಣ ಬಾ. ಸರಿ ಬರ್ರಿ ಹೋಗೋಣ. ಮತ್ತೆ ಒಂದು 3,00,000 ಕೊಟ್ಟರೆ ಸಾಕಪ್ಪ. ನನಗೊಂದು ಗಾಡಿ ತಗೊಬಿಡ್ತೀನಿ, ಮನೆ ಒಂದು ಮಾಡ್ಬಿಡ್ತೀನಿ, ಮನೆಗೆ ಸಾಮಾನೆಲ್ಲ ಹಾಕ್ಬಿಡ್ತೀನಿ. ಹೆಂಗೋನುವೆ ಓಡಾಡ್ಕೊಂಡಿರ್ಬೋದಲ್ಲ ನಾನುನುವೆ. ಬೇಕಾದ್ರೆ ಆಮೇಕಿಂದ ಏನಾರ ಒಂದು ಕೆಲಸ ಪಲ್ಸ ಹುಡಿಕೊಂಡ್ರೇನೇ ಆಯಿತು. ನಿಮ್ಮ ಅಣ್ಣ ಇಲ್ಲ ತಾನೇ? ಇಲ್ಲ ಇಲ್ಲ, ನಮ್ಮ ಅಣ್ಣ ಇಲ್ಲ. ಅಮ್ಮ, ಅಮ್ಮ. ಅಯ್ಯೋ! ನಿಮ್ಮ ಅಣ್ಣ ಇದ್ದ ಅಂದರೆ ಮತ್ತೆ ಕೆಟ್ಟ ಕೆಟ್ಟ ಮಾತೇನೇನೋ ಬೈತಾನೆ. ನಿನ್ನ ಯೋಗ್ಯತೆ ನಿಂಗೆ ದುಡಿಯೋಕ್ಕಾಗಲಿಲ್ವಾ? ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಅಂತಾನೆ. ನಿಜವಾಗ್ಲೂ ಗೊತ್ತಾ ನಿಮ್ಮಮ್ಮ? ಅಲ್ಲ ನಿಮ್ಮಮ್ಮ ಮಾತ್ರ ಇರೋದು ಮನೆಗೆ, ನಿಮ್ಮ ಅಣ್ಣ ಇಲ್ಲ ಅಂತ? ಅಯ್ಯೋ, ಇಷ್ಟೊತ್ತಾಗ ನಮ್ಮ ಅಣ್ಣ ಇರಕ್ಕಿಲ್ಲ, ಸುಮ್ಕಿರು. ಅಯ್ಯೋ ಮಗಳೇ, ಎಲ್ಲೋಗಿದ್ದೆ ನೀನು? ಹಾಳಾದವಳು ನೀನು. ಅಲ್ಲ, ಒಂದು ಮಾತಾದ್ರೂ ಹೇಳ್ಬಿಟ್ಟು ಹೋಗ್ಬೇಕು ತಾನೇ ನೀನು? ಒಂದು ಮಾತನ್ನ ಹೇಳ್ದ ನನಗೆ? ನನ್ನ ಬರೋ ವರ್ಷದ ಹೊಂಟೋಗ್ಬಿಟ್ಟಿದ್ದಲ್ಲ. ನನಗಂತೂ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ನೀನು ಹೇಳೋಗಿಲ್ಲ ಅಂತ ಹೇಳ್ಬಿಟ್ಟು. ಹಬ್ಬ, ಈಗನ ಬಂದಲ್ಲ. ಬಾ ಬಾ ಕುಂತ್ಕ ಬಾ. ಅಳಿಯಂದ್ರೆ ನೀವನ ಹೇಳ್ಬಿಟ್ಟು ಹೋಗ್ಬೇಕು ತಾನೇ? ಇಲ್ಲ ಅತ್ತೆ, ಪರಿಸ್ಥಿತಿ ಹಂಗಿತ್ತು, ಹೋಗ್ಬೇಕಿತ್ತು. ಅದಕ್ಕೆ ಏನಿಯ ಹೋದ್ವಿ ಅಷ್ಟೇ ಏನಿಯ. ನೀವು ಆ ಟೈಮಾಗ ಮನೆಯಾಗಿರಲಿಲ್ಲ. ಮನೆಯಾಗ ಇನ್ನೇನು ನೀವಿಲ್ವಲ್ಲ, ಇನ್ನೇನು ಹೇಳೋದು? ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಏನಿಯ ಹೊಂಟ್ಬಿಟ್ರಿ ಅಷ್ಟೇ ಏನಿಯ. ಅದು ಅತ್ತೆ, ನಿಮ್ಮ ಮಗ? ಇಲ್ಲ ಕಣಪ್ಪ, ಅವನೆಲ್ಲ ಹೊರಗಡೆ ಹೋಗೋನೆ, ಮನೆನಾಗಿಲ್ಲ. ಅಮ್ಮ, ನಿನ್ ತಾಗೊಂದು ವಿಷಯ ಕೇಳಬೇಕಿತ್ತು. ಕೇಳಮ್ಮಿ. ಅಮ್ಮ, ನಮ್ಗೊಂದು 2 ಲಕ್ಷ ಕಾಸು ಬೇಕಿತ್ತು. 3 ಲಕ್ಷ? ಅಷ್ಟೇನಾ? ಅಯ್ಯೋ, ನನ್ನ ಮಗ ಹೇಳಿದ್ ಮರ್ತೇ ಹೋಗ್ಬಿಡ್ತಲ್ಲ ನನಗೆ. ಅಯ್ಯೋ, ಕೊಡಬಾರ್ದು ಅಂತ ಹೇಳಿದ್ದೆ ನನ್ನ ಮಗ. ಯಾಕೆ ಬೇಕು? ಹೊಳಿಯಂದ್ರು ಕಷ್ಟಪಟ್ಟು ದುಡಿಯಂಗಾಗ್ಲಿ. ನಾವು ಕೊಡೋದೇನೇನಿಯ ಬೇಡ. ಹಾಂ, 3 ಲಕ್ಷ ರೂಪಾಯಿ ಅಷ್ಟೇ ಏನಿಯ ಬೇಕಿರೋದು. ಅಯ್ಯೋ ಮಗಳೇ, ಏನಂತ ಹೇಳಿ ನಿನಗೆ? ಅದು ವಿಷಯ ಏನು ಅಂತ ಹೇಳಿದ್ರೆ, ನಾನು ನಾನು ಸ್ವಲ್ಪ ದುಡ್ಡಿತ್ತಲ್ವಾ, ಅದನ್ನ ಅದೇ ನನ್ನ ಫ್ರೆಂಡ್ ಒಬ್ಳಿದ್ಲಲ್ಲ ಜಲ್ಜಾ ಅಂತ ಹೇಳ್ಬಿಟ್ಟು, ಅವಳೇನೋ ಎಮರ್ಜೆನ್ಸಿ ಐತೆ, ನನಗೆ ಬೇಕೇ ಬೇಕು ಹಾಗೆ ಹಿಂಗೆ ಅಂತ ದುಡ್ಡು ಕೇಳ್ಬಿಟ್ಲು. ನಾನೇನೇನು ಮಾಡಲಿ? ಎಲ್ಲ ದುಡ್ಡನ್ನೇ ತಗೊಂಡೋಗ್ಬಿಟ್ಟು ಹಾಗೇನೇ ಕೊಟ್ಬಿಟ್ಟೆ. ನೀನು ಕೊಡೋಣ ಅಂತಂದರೆ ಮನೆಯಾಗ 10 ಪೈಸೆನೂ ಇಲ್ವಲ್ಲ ಮಗಳೇ. ಅತ್ತೆ, ಅಮ್ಮ, ಇದೇನಮ್ಮ ಹೇಳ್ತಾ ಇದೀಯಾ? ಮನೆಯಾಗ 10 ಪೈಸೆನೂ ಇಲ್ಲ ಅಂತಂದ್ರೆ ಏನು? ಅಷ್ಟೊಂದೆಲ್ಲ ದುಡ್ಡಿತ್ತಲ್ಲ, ಎಲ್ಲ ತಗೊಂಡೋಗಿ ಆವಂಟಿಗೆ ಯಾಕೆ ಕೊಟ್ಟೆ? ಯಾಕೆ ಕೊಟ್ಟೆ ಅಂದ್ರೆ, ಅವಳು ಕಷ್ಟ ಇದ್ಲು, ಕೇಳಿದ್ಲು, ಕೊಟ್ಟೆ. ನೀನು ಕೊಡೋಣ ಅಂದ್ರೆ ಇವಾಗ ಮನೆಯಾಗ ಏನೂ ಇಲ್ವಲ್ಲವ, ಏನು ಮಾಡೋಣ ಹೇಳು? ಅಮ್ಮ, ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನನಗೆ ಅರ್ಜೆಂಟಾಗಿ ಬೇಕಿತ್ತು ಕಣಮ್ಮ ಕಾಸು. ಥು, ನೀನು ಇವಾಗ ಇಲ್ಲ ಅಂತ ಹೇಳಿದ್ರೆ ನಂಗೆ ಸಖತ್ ಬೇಜಾರಾಯ್ತೈತೆ. ಹೋಗ್ಲಿ, ಒಡವೆ ಗಿಡವೆ ಏನಾದ್ರೂ ಅಡ ಇಕ್ಬಿಟ್ಟು, ಅದು ಒಡವೆ ಗಿಡವೆ ಎಲ್ಲನೂ ಅಡ ಇಕ್ಕಕ್ಕೆ, ಒಡವೆಗಳೆಲ್ಲನೂ ಲಾಕರಾಗವೆ ಕಣವ, ಅವನ್ನೆಲ್ಲನೂ ಇಕ್ಕಿದ್ವಲ್ಲ. ಅಲ್ಲಿಂದ ನಿಮ್ಮ ಅಪ್ಪನೇ ಬಿಡಿಸ್ಕೊಂಬರ್ಬೇಕು. ನಿಮ್ಮ ಅಪ್ಪ ಎಲ್ಲೋಯ್ತಾನೋ ಏನೋ, ಅವ್ನು ಬರೋದೇ ಇಲ್ಲ ಗೊತ್ತಲ್ಲ ನಿಂಗೂನುವೆ. ಈಗ ಹೇಳ್ಬೇಕು ಅಂದರೆ ಈಗ ನನ್ನ ಹತ್ರ ಅಂತೂ 10 ಪೈಸಾ ಕಾಸಿಲ್ಲ. ಅಲ್ಲ, ಅಂತ ಎಮರ್ಜೆನ್ಸಿ ಏನಿತ್ತು ಅವಳಿ ಅಂದರೆ ಹೋಗಿ ನಿಮ್ಮ ಅಮ್ಮನ ಕೇಳಿ. ನಿಮ್ಮ ಅಮ್ಮೇನು ಕೊಡೋಕ್ಕಿಲ್ವಾ? ಅದು ಅತ್ತೆ, ಅವ್ರಿಗೆ ಗೊತ್ತಲ್ಲ ಅತ್ತೆ, ನಾನು ಹಿಂಗೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಸಹಿಸ್ಕೊಳಕ್ಕಾಯ್ತಿಲ್ಲ. ಅದಕ್ಕೇನೆಯ ಈಗ ನೋಡಿ, ಈ ಥರ ಪರಿಸ್ಥಿತಿ ನನಗೂನುವೆ. ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಯ್ತಿಲ್ಲ, ಎಲ್ಲಿಗೆ ಹೋಗಬೇಕು? ಒಂದು ಸ್ವಲ್ಪ ದುಡ್ಡಿದ್ದಿದ್ರೆ ಒಂದು 2-3 ಲಕ್ಷ ನಾವು ಹೆಂಗೋ ಹೊರಗಡೆ ಹೋಗ್ಬಿಟ್ಟು ಒಂದು ಮನೆಗಿನೇ ಮಾಡ್ಕೊಂಡು ಹೆಂಗೋ ನಾವು ಜೀವನನ ಮಾಡ್ತಾಯಿದ್ವಿ. ಆದರೆ ಏನೂ ಇಲ್ವಲ್ಲ, ಅದಕ್ಕೇನೆಯ ಬೇಜಾರು ನನಗಂತೂ. ಒಂಚೂರು ಕಾಸಿದ್ರೂ ನಾನು ಹೆಂಗೋನುವೆ ಜೀವನ ಮಾಡ್ತಾಯಿದ್ದೆ. ಅಮ್ಮ, ಪ್ಲೀಸ್ ಅಮ್ಮ. ಅಲ್ಲಮ್ಮ, ನಿಂಗೇನೋ 3 ಲಕ್ಷ ಕಷ್ಟನೇನಮ್ಮ? 3 ಲಕ್ಷ ಏನು ಕಷ್ಟನೇನಿ ಅಲ್ಲ ತಾನೇ? ಅಮ್ಮ ಪ್ಲೀಸ್ ಅಮ್ಮ,
ಪ್ಲೀಸ್ ಅಮ್ಮ, 3 ಲಕ್ಷ ರೂಪಾಯಿ ಹೊಂದಿಸ್ಕೊಡಮ್ಮ. ನೋಡು ಮಗಳೇ, ಇದ್ದಿದ್ರೆ ನಾನೇನಾದ್ರೂ ಇಲ್ಲ ಅಂತ ಹೇಳ್ತಿದ್ನ? ಇದ್ದಿದ್ರೆ ನಿಂಗೆ ಧಾರಾಳವಾಗಿ ಕೊಟ್ಬಿಡ್ತಾ ಇಲ್ವ ನಾನು? ಹೇಳು, ನನ್ನ ಮಗಳಿಗಿಲ್ಲ ಅಂತ ಹೇಳ್ತೀನ? ನೀವೇ ಅಳಿ ಅಂದರೆ ಯಾರ ತಗನ ಸಾಲ ಪಾಲ ಇಸ್ಕೊಂಡು ಹಂಗೆ ಹಿಂಗೆ ಸಾಲ ತೀರಿಸ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಯ್ತದೆ? ಸಾಲ ಪಾಲ ಎಲ್ಲಾದ್ರೂ ಕೇಳಿದ್ರೆ ಎಲ್ಲ ಸರೋಯ್ತದೆ. ಸಾಲ ಪಾಲ ಏನೋ ಕೇಳ್ಕೊಳ್ಳಿ ಹೋಗ್ಬಿಟ್ಟು, ನಿಮಗೆ ಫ್ರೆಂಡ್ಸು ಗಿಣ್ಸು ಅವ್ರ ಕೇಳಿ ಇಸ್ಕೊಂಡು ಹೆಂಗೋ ಸಾಲ ತೀರಿಸ್ಕೊಳ್ಳಿ. ನಿಮ್ಮ ಅಣ್ಣ ತಮ್ಮ ಎಲ್ಲರೂ ಅವರಲ್ಲ, ಯಾರನ್ನ ಒಬ್ರು ಕೊಡೋಕ್ಕಿಲ್ಲ ಅಂತಾರ? ನೋಡಿ ಹೇಳಿ ಅಂದರೆ ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗಿ ಸಂಬಳ ದುಡ್ಕೊಂಡು ಏನೋ ಒಂದು ಮಾಡಿ, ಎಲ್ಲನೂ ಸಂದಾಕಿರ್ತದೆ ಜೀವನ. ಹಾ, ಸರಿ ಅತ್ತೆ. ಇನ್ನೇನು ಮಾಡೋಕ್ಕಾಯ್ತದೆ? ದುಡ್ಡಿಲ್ಲ ಅಂತ ಹೇಳಿದ್ರೆ ಇನ್ನು ಆಗ್ತಾನೆ, ಇನ್ನೇನು ಮಾಡೋಕ್ಕಾಯ್ತದೆ? ಸರಿ ಬಿಡಿ, ಆಯಿತು. ಇನ್ನೇನು ಮಾಡೋಕ್ಕಾಯ್ತದೆ? ಬಾ ಹೋಗೋಣ. ಅಮ್ಮ, ನಿನ್ ತಾವ್ ನಿಜವಾಗ್ಲೂ ಇಲ್ವಾ? ಇಲ್ಲ ಅಂದ್ರೆ ಅಣ್ಣ ಏನಾದ್ರೂ ಹಂಗೆ ಹಿಂಗೆ ಅಂದಿದ್ದು ಕೊಡ್ತಾ ಇಲ್ವಾ? ಇಲ್ಲ ಮಗಳೇ, ನಿಜವಾಗ್ಲೂ ನಂತ ಕಾಸಿಲ್ಲ. ಇದ್ದಿದ್ರೆ ನಾನೇ ನಿಂಗೆ ತೆಗೆದು ಕೊಟ್ಬಿಡ್ತಾ ಇರ್ಲಿಲ್ವಾ? ಹೇಳು ನೀನೇನಿಯ, ನೆನ್ನೆ ತಾನೇ ಯಾರಿಗೋ ಕೊಟ್ಬಿಟ್ಟೆ ಕಾಸಿಲ್ಲ ಅಂದ್ವೆ. ಇದ್ದಾಗ ಕೊಡ್ತೀನಿ ಸರಿನಾ? ಈಗ ಸದ್ಯಕ್ಕಿಲ್ಲ ಬಿಡು. ನಿನ್ ಗಂಡ ಹೆಂಗನ್ನುವೆ ಚೆನ್ನಾಗಿ ದುಡಿತಾನೆ, ಆರಾಮಾಗೆ ಹೆಂಗೋ ಸಂಪಾದನೆ ಮಾಡ್ತಾನೆ, ಓದವನೆ ಮಾಡವನೆ. ಈಗೇನು ಕಷ್ಟ ಆಗಕ್ಕಿಲ್ಲ ಸರಿನಾ? ಅಯ್ಯೋ, ನಮ್ಮ ಅತ್ತೆನೂ ಕೈ ಎತ್ಬಿಟ್ಲಲ್ಲಪ್ಪ. ಇವಾಗ ದುಡ್ಡೆಲ್ಲಿ ಹೊಂಚೋದು? ನಾನು ಹೇಳಿರೋ ಹುಡ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂದರೆ ಮದುವೆ ಮಾಡ್ಕೊಂಡಿದ್ದಂಗೆ ಈ ಪ್ರಕೃತಿ ಮಣ್ಣನ ಜೊತೆ ಬಂದು ಸರಿಯಾಗಿ ಏನೇ ಆಯಿತು ಬಿಡು. ಹೆಂಗನ ಮಾಡಿ ಇವಳನ್ನ ವಾಪಸ್ ನನ್ನ ಮನೆಗೆ ಕರೆಸ್ಕೋಬೇಕು. ಅದೇ ನೀನಿಯ ನನ್ನ ಗುರಿ. ಈ ನನ್ನ ಮಗನ ಕೈಲಿ ದುಡಿಯೋಕ್ಕಾಗ್ತಿದ್ದಂಗೆ ವಾಪಸ್ ಬಂದರೆ ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದು ಇನ್ನೊಂದು ಮದುವೆ ಮಾಡ್ಬಿಡ್ತೀನಿ. ಇವನ್ ಸವಾಸ ಫಸ್ಟು ಬಿಡಿಸ್ಬಿಡ್ಬೇಕು ಅಷ್ಟೇನೆ. ನಡೀರಿ ಹೋಗೋಣ. ಏನು ನಿಂತ್ಕೊಂಡಿದ್ದೀರಾ? ದುಡ್ಡಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ನಡೀರಿ. ಅಲ್ಲ ಮಗಳ, ಇಲ್ಲೇ ಇರ್ಬೋದಲ್ಲ, ಯಾಕೆ ಹೋಯ್ತಾ ಇದೆಯಾ? ಮದುವೆ ಆದಮೇಲೆ ಹೆಣ್ಮಕ್ಳು ತವ್ರ ಮನೆಗೆ ಇರಬಾರ್ದು ಕಣಮ್ಮ. ಇದ್ರೆ ಯಾವ ಬೆಲೆನೂ ಇರೋಕ್ಕಿಲ್ಲ. ನನಗೆ ಗೊತ್ತು ಬಿಡು. ಈ ಮನೆಯಾಗೆ ನನಗೆ ಯಾವ ನಯ ಪೈಸದ ಬೆಲೆನೂ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ಬಿಟ್ಟು ನಾನು ತಾನೇ ಇನ್ನೇನು ಮಾಡಲಿ? ಒಯ್ತೀನಿ ಬಿಡು, ನನ್ನ ಪಾಡಿಗೆ ನಾನು ಒಯ್ತೀನಿ. ಬೆಲೆ ಇಲ್ದಿರೋ ಜಾಗದಾಗೆ ನಾನಂತೂ ಇರೋಕ್ಕಿಲ್ಲ. ಹಾಂ, ನನ್ನ ಮಗಳು ಗಂಡಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೆಂಗೆ ಕಲಿಸ್ತಾವಳು ನೋಡು. ಕಲಿಸ್ಕೊಳ್ಳಿ. ಈ ನನ್ನ ಮಗ ಬುದ್ಧಿ ಕಲಿಯೋಕ್ಕಿಲ್ಲ, ಹಂಗೋ ಹಿಂಗೋ ವಾಪಸ್ ಬಂದೇ ಬತ್ತಾಳೆ ನಮ್ಮ ಮನೆಗೆ. ನೋಡು, ಅವಾಗ ಇನ್ನೊಂದು ಮದುವೆನ ಮಾಡಿ ಇಲ್ಲ ಎತ್ತನ ಕಳಿಸ್ತೀನಿ. 3 ಲಕ್ಷ ರೂಪಾಯಿ ಒಂದ್ಸತಿ ಒಂದು ಕೈಲಿ ಆಯ್ತಿಲ್ಲ ಅಂದರೆ ಇನ್ನೇನು ಜೀವನ ಮಾಡ್ತಾನೆ ನನ್ನ ಮಗ ಅಂತ ಹೇಳ್ಬಿಟ್ಟು. ಅಮ್ಮ, ದುಡ್ಡು ಗಿಡ್ಡು ಏನಾರ ಕೊಟ್ಟೋ ಇಲ್ವೋ? ನೀನೇ ಹೇಳ್ದಲ್ವೇನೋ, ಕೊಡಬೇಡ ಅವನಿಗೆ ಸರಿಯಾಗಿ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾಸು ಗೀಸು ಏನೋ ಕೊಡಕ್ಕೆ ಹೋಗಲಿಲ್ಲ. ಮಗನೇ, ಹೆಂಗನ ಮಾಡಿ ನಿನ್ನ ತಂಗಿನ ಈ ಮನೆಗೆ ವಾಪಸ್ ಕರ್ಕೊಂಬಿಟ್ಟು ಬರಬೇಕು. ಅವನ್ನ ಬಿಡಿಸ್ಬಿಟ್ಟು ನೋಡ್ದ, ಆ ನನ್ನ ಮಗನ ಜಯಕ್ಕ ಮನೆಗೆ ಸೇರಿಸ್ತಿಲ್ಲ. ಅಷ್ಟೇ ಅಲ್ಲ, 10 ಪೈಸೆನೂ ಕೊಟ್ಟು ಸಹಾಯ ಮಾಡ್ತಿಲ್ಲ ಅಂತಂದರೆ ನನ್ನ ಮಗಳು ಅವನ ಜೊತೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಸಂಸಾರ ಮಾಡ್ಕೊಂಡಿರೋಕ್ಕಾಯ್ತದೆ? ನೀನೇ ಯೋಚನೆ ಮಾಡು. ಲವ್ ಅಂತೆ ಲವ್ ಇಲ್ಲ, ಮಣ್ಣು ಇಲ್ಲ. ಹೆಂಗನ ಮಾಡಿ ನನಗೊಂದೇ ಇರೋದು ಗುರಿ, ಅವಳನ್ನ ಬಿಡಿಸ್ಕೊಂಬಿಟ್ಟು ನಮ್ಮ ತಕ್ಕ ಏನೇ ಕರ್ಕೊಬಿಟ್ಟು ಬಂದು ಮಡಿಕೋಬೇಕು ಅಲ್ವಾ? ಹ್ಞೂ ಕಣಮ್ಮ, ನಾನು ಎಂಥ ಹುಡುಗರು ನೋಡಿದ್ದೆ ಹೇಳು? ದುಬೈ ಆಗಿರೋ ಹುಡುಗರು ನೋಡಿದ್ದೆ. ಅದನ್ನು ಆಗಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ಲು. ಸಾಯಿಲಿ ಸುಮ್ಮನೆ, ಬುದ್ಧಿ ಬರ್ತದೆ. ಯಾರು 10 ಪೈಸೆನೂ ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ಆವಾಗ ನೋಡು, ಆವಾಗ ಅಡ್ಕೋಗಿ ಬರ್ತಾರೆ. ಮನೆನ ಕಾಸಿದ್ರೂ ಇಲ್ಲ ಅಂತ ಹೇಳ್ಬಿಟ್ಟು ಏನಿಗೆ ಕಳಿಸ್ದೆ, ಒಡವೆ ಕೊಡು ಅಂತಾಳೆ. ಇವತ್ತು 3 ಲಕ್ಷ ಕೇಳ್ತಾರೆ, ನಾಳೆ 30 ಲಕ್ಷ ಕೇಳ್ತಾರೆ. ನಾನು ಹೇಳಿದ ಹುಡುಗರು ಮದುವೆ ಮಾಡ್ಕೊಂಡಿದ್ರೆ ರಾಣಿ ಥರ ಇರೋಳು. ಒಪ್ಪಿ ಮಾಡ್ಕೊಂಬಿಟ್ಟು ದರಿದ್ರದ ಬಾಳ್ತಾವಳೆ. ಈ ವಿಷಯನ ನಮ್ಮ ಹುಡುಗಿಗೆ ಹೇಳ್ಬೇಕು. ನಮ್ಮ ಹುಡುಗಿ ಬೊಲ್ ಖುಷಿ ಪಟ್ಬಿಡ್ತಾಳೆ. ನಮ್ಮ ಹುಡುಗಿ ಹಿಂಗೆ ಅಂತ ಹೇಳಿದ್ರೆ, 10 ಪೈಸೆ ಕೊಡಲಿಲ್ಲ ನಮ್ಮಮ್ಮ ಅಂತ ಹೇಳಿದ್ರೆ ಅದೆಷ್ಟು ಖುಷಿ ಪಡ್ತಾಳೋ ಏನೋ. ಈ ವಿಷಯನ ಫಸ್ಟು ಹೇಳ್ತೀನಿ ನಮ್ಮ ಹುಡುಗಿಗೆ ಫೋನ್ ಹಾಕ್ಬಿಟ್ಟು. ನನ್ನ ತಂಗಿಗೆ ಸರಿಯಾದ ಗತಿನೇ ಆಯಿತು. ಲವ್ ಮುಖ್ಯನಾ? ಲವ್ ಮಾಡಿದ ತಕ್ಷಣ ಹೊಟ್ಟೆ ತುಂಬಿಡ್ತೈತಾ? ಎಲ್ಲ ಹೋಗ್ಬಿಡ್ತೈತಾ? ದುಡ್ಡಿದ್ರೆ ಹೊಟ್ಟೆ ತುಂಬೋದು, ದುಡ್ಡಿದ್ರೆ ಎಲ್ಲನೂ ಆಗೋದು. ದುಡ್ಡಿಲ್ಲ ಅಂತಂದರೆ ಏನೂ ಆಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇವಳಿಗೆ ಅರ್ಥ ಆಗಿರಬೇಕು. ಇವಾಗ ಏನು ಮಾಡೋದು? ಕಾಸು ಗೀಸು ಅಂತ ಹೇಳ್ಬಿಟ್ಟು 10 ರೂಪಾಯಿದು ಏನೂ ಇಲ್ವಲ್ಲ. ಈಗ ನಮ್ಮಮ್ಮ ಸಮೇತ ಕೊಡಲಿಲ್ಲ. ನಮ್ಮಮ್ಮನ ನಂಬ್ಕೊಂಡಿದ್ವಿ. ಈಗ ದುಡ್ಡಿಗೆ ಏನು ಮಾಡೋದು? ಯಾರನ್ನಾದ್ರೂ ಫ್ರೆಂಡ್ಸುಗಳ್ನ ಕೇಳೋಣ ಅಲ್ವಾ? ನೀವು ಯಾರಿಗಾದ್ರೂ ಫೋನ್ ಮಾಡಿ. ನಾನು ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡ್ತೀನಿ. ಒಂದು 2 ಲಕ್ಷ ಕೇಳ್ರಿ ಸಾಕು. 2 ಲಕ್ಷ ಯಾರಾದರೂ ಕೊಡ್ತಾರಾ? 2 ಲಕ್ಷ ಆಗಲಿಲ್ಲ ಅಂದರೆ 1 ಲಕ್ಷ ಆದ್ರೂ ಕೊಡೋಕ್ಕೆ ಕೇಳಿ. ಯಾರನ್ನ 1 ಲಕ್ಷ ಆದ್ರೂ ನಮಗೂ ಹೆಂಗೋ ಮನೆಗಿನೆಗೆ ಇದು ಮಾಡ್ಕೊಳ್ಳೋಕ್ಕೆ ಸರೋಯ್ತದೆ ಅಲ್ವಾ? ಮಾಡಿ ಫೋನ. ಹಾಂ, ಈಗಲೇ ಮಾಡ್ತೀನಿ ಇರು. ನನ್ನ ಫ್ರೆಂಡ್ ರವಿಗೆ ಫೋನ್ ಮಾಡ್ತಾ ಇದ್ದೀನಿ. ಹಲೋ. ಹಾಂ, ನಾನು ರವಿ ಮಾತಾಡ್ತಿರೋದು. ಹಾಂ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೆಯಾ? ಅದೇ, ನನಗೆ ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ಕಾಸು ಬೇಕಿತ್ತು. ನಾನು ಹಂಗೆ ವಾಪಸ್ ಕೊಟ್ಬಿಡ್ತಾ ಇದ್ದೆ, ಇಟ್ಕೊತಾ ಇರಲಿಲ್ಲ. ಹೌದೌದು, ಕಾಸು ಬೇಕಿತ್ತು. ಅದಕ್ಕೇನೆಯಾ? ಏನು? ಹೌದಾ? ದುಡ್ಡಿಲ್ವಾ? ಅಲ್ಲ, ಒಂದು 50,000ನಾದರೂ ನೋಡು ಇದ್ದರೆ. ಇಲ್ವಾ? ಇಲ್ಲ ಕಣೋ, ಎಮರ್ಜೆನ್ಸಿಗೆ ಬೇಕಿತ್ತು. ಅದೇ ನಾನು ಹೆಂಡ್ತಿನ ಕರ್ಕೊಂಡು ಹೊರಗಡೆ ಬಂದಿದ್ದೆ. ಅದಕ್ಕೆ ಇಲ್ಲೆಲ್ಲ ಮನೆಗಿನೇ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಮಾಡ್ತಾ ಇದ್ದೆ. ಹಾಂ, ಹೌದೌದೌದು. ಅದಕ್ಕೇನೆಯಾ? ಇಲ್ವಾ? ಸರಿ. ಸರಿ ಬಿಡು. ನನ್ನ ಫ್ರೆಂಡು ಇವನು ಮಾಡ್ತೀನಿ, ಶಾಂತಂಗೆ ಮಾಡ್ತೀನಿ ಫೋನ್. ಹಾಂ, ಸರಿ. ರೀ, ಇಲ್ಲ ಅಂದ್ರ? ಇಲ್ಲ ಕಣೆ, ಇರು, ನನ್ನ ಫ್ರೆಂಡ್ ಶಾಂತಂಗೆ ಮಾಡ್ತೀನಿ. ರಿಂಗ್ ಆಯ್ತೈತೆ. ಹಲೋ. ಶಾಂತು, ಅದು ನಮಗೆ 1 ಲಕ್ಷ ರೂಪಾಯಿ ದುಡ್ಡು ಬೇಕಿತ್ತು. ಹೌದಾ? ಅಲ್ಲ, ಕೊಡ್ತಾ ಇದ್ದೆ ನಾನು ವಾಪಸ್ಸು.
ಹೌದಾ? ಇಲ್ಲ ಕಣೆ, ಯಾರು ಕೇಳಿದ್ರೂ ಕೊಡ್ತಾ ಇಲ್ಲ. 10 ಪೈಸೆನೂ ಯಾರು ಕೊಡ್ತಾ ಇಲ್ಲ ಕೇಳಿದ್ರೂ. ಛೇ! ಅಲ್ಲಿ ನೋಡು ಫ್ರೆಂಡ್ಸ್‌ಗಳು ಬ್ಯಾರೆ ಟೈಮಾಗೆಲ್ಲ ಬರ್ತಾರೆ. ಈ ಕಷ್ಟದ ಟೈಮು ಅಂತ ಹೇಳಿದ್ರೆ ಯಾರು ಬರೋಕ್ಕಿಲ್ಲ ನೋಡು, ಕಷ್ಟ ಅಂತ ಹೇಳಿದ್ರೆ ಅಲ್ವಾ? ನಂಗೆ ಎಷ್ಟು ಬೇಜಾರಾಯ್ತೈತೆ ಅಂದರೆ, ನನ್ನ ಹತ್ರ ಕಿತ್ಕೊಂಡು ತಿನ್ನೋವಾಗ ಚೆನ್ನಾಗಿ ಕಿತ್ಕೊಂಡು ತಿಂದ್ಬಿಟ್ರು. ಇವಾಗ ನೋಡು ಕೇಳಿದ್ರೆ ಎಲ್ರೂನು ಇಲ್ಲ, 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 ಇಲ್ಲ ಅಂತ ಹೇಳ್ತಾರೆ. ಒಬ್ಬರು 10 ಪೈಸೆ ಕೊಡೋಕ್ಕಿಲ್ಲ. ಇದೇನೇ ನನಗೆ ಬೇಜಾರಾಗೋದು ಅಂತ ಹೇಳಿದ್ರೆ. ಥು! ನಿನ್ನ ಫ್ರೆಂಡ್ಸ್‌ಗಾದ್ರೂ ಯಾರಿಗಾದ್ರೂ ಮಾಡಿ ಕೇಳು. ನನ್ನ ಫ್ರೆಂಡ್ಸು ಲಕ್ಷ ಲಕ್ಷ ಕೊಡೋ ಅಂಥವ್ರು ಯಾರೂ ಇಲ್ಲ. ಕೇಳ್ತೀನಿ ಇರು. ಹಲೋ ವಾಣಿ. ಹಾಂ ವಾಣಿ, ನಾನು ಕಣೆ. ಹಾಂ ಚೆನ್ನಾಗಿದ್ದೀನಿ. ಅಲ್ಲ ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಒಂದು 1,00,000 ದುಡ್ಡು ಬೇಕಿತ್ತು. ಅಲ್ಲ ಅಲ್ಲ ನಮ್ಮ ಎಮರ್ಜೆನ್ಸಿ ಇತ್ತು ಅದಕ್ಕೇನೆ. ಇಲ್ವಾ? ಹೌದಾ? ಸುಪ್ರಿಯನ್ ಕೇಳಿದ್ರೆ ಕೊಡ್ತಾಳಾ? ಗೊತ್ತಿಲ್ವಾ? ಸರಿ ನಾನು ಅವಳಿಗೆ ಮಾಡ್ತೀನಿ ಇರು. ಹ್ಞೂ. ಹಲೋ ಸುಪ್ರಿಯಾ. ಅದು ನಿನ್ನ ಹತ್ರ 1,00,000 ದುಡ್ಡು ಐತಾ? ಇಲ್ವಾ? ಬಿಡ್ರೆ, ನಿಮಗೆಲ್ಲ ಕಷ್ಟಗಳು ಕೇಳಿದ್ರೆ ಯಾರ ಹತ್ರನೂ 10 ಪೈಸೆನೂ ಇರಲ್ಲ. ಯಾರ ಹತ್ರನೂ ಕಷ್ಟ ಕಷ್ಟ ಅಂತ ಏನಾದರೂ ಕೇಳಿದ್ರೆ 10 ಪೈಸೆ ಕೊಡೋರು ಇರೋಕ್ಕಿಲ್ಲ. ಆದರೆ ಅದೇನೋ ಅಂತಾರಲ್ಲ, ನಮ್ಮ ಹತ್ರ ಏನಾದ್ರೂ ಪಾರ್ಟಿ ಗೀಟಿ ಮಜಾ ಮಾಡು ಅಂತಂದರೆ ಚೆನ್ನಾಗಿ ಬರ್ತೀರಲ್ವಾ ಮಜಾ ಗಿಜಾ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಕಷ್ಟ ಅಂತಂದರೆ ಒಬ್ಬರನ್ನೂ ಬರಬೇಡಿ ಕಷ್ಟಕ್ಕೆ. ಥೂ ಬೇಬಿ, ನನ್ನ ಫ್ರೆಂಡ್ಸ್ ಎಲ್ಲ ಬರೀ ಮಜಾ ಮಾಡೋಕ್ಕಷ್ಟೇನೇನಿಯ. ಅದು ಬಿಟ್ಟರೆ ಇನ್ನು ಯಾರೂ ಬರೋದಿಲ್ಲ. ಥು! ನನ್ನ ಫ್ರೆಂಡ್ಸು ಅಷ್ಟೇನೆ. ನೋಡು, ನೀನು ನಂಬ್ಕೊಂಡು ನೀನು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ಈಗ ನನಗೆಲ್ಲಾದ್ರೂ ಇರ್ಸೋಕ್ಕಾದ್ರೂ ನೀನು ಜಾಗ ಮಾಡಬೇಕು ತಾನೇ. ನೀನು ನಂಬ್ಕೊಂಡು ಬಂದಿದ್ದೀನಿ ತಾನೇ ನಾನು. ಈಗ ನೋಡಿದ್ರೆ ಥು, ಈಗ ನೀನು ನೋಡು ಹೆಂಗೆ. ನೋಡು, ನನಗೆ ಹೆಂಗಾದ್ರೂ ಮಾಡಿ ನನಗೊಂದು ಮನೆ ಮಾಡಿ ಇರಿಸು ಅಷ್ಟೇನೆ. ಈಗ ಸುಮ್ಮನೆ ನನಗೆ ಬೇಜಾರು ಮಾಡಬೇಡ ನೀನು. ಈಗಾಗಲೇ ನಿನಗೆ ತುಂಬ ಬೇಜಾರಾಗೋಗ್ಬಿಟ್ಟೈತೆ. ಈಗೆಲ್ಲ ಬೀದಿ ಬೀದಿ ಅಲಿತಿದ್ರೆ ಊರಾಗೆಲ್ಲ ಆಡ್ಕೊಂಡು ನಗ್ಬಿಡ್ತಾರೆ. ಸರಿ, ಸರಿ ಆಯಿತು. ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಇರು, ನೀನು ತಲೆ ಕೆಡಿಸ್ಕೋಬೇಡ. ನನ್ನ ತಮ್ಮನ ಹತ್ರ ಒಂದು ಕಿತ್ತ ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ನನ್ನ ತಮ್ಮ ಒಂಚೂರು ಸೆಂಟಿಮೆಂಟಾಗಿ ಬಿದ್ದುಬಿಡ್ತಾನೆ. ಏನಾದ್ರು ಸೆಂಟಿಮೆಂಟಾಗಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನೀನು ಇರು, ನಾನು ಹೋಗಿ ಮಾತಾಡ್ಕೊಂಡು ಕೇಳ್ಕೊಂಬಿಟ್ಟು ಬರ್ತೀನಿ. ಹ್ಞೂ. ನಾನು ಬರ್ತೀನಿ, ಅಲ್ಲೇ ಎಲ್ಲಾದರೂ ಇರ್ತೀನಿ. ನಾನು ಒಬ್ಬಳೇ ನಿಂತ್ಕೊಂಡ್ರೆ ಎಲ್ಲರೂ ದಾರಿಗೆ ಹೋಗೋರು ಬರೋಲ್ಲ. ಯಾಕೆ ಯಾಕೆ ಅಂತಾರೆ. ನೋಡಿರಿ. ಸರಿ ಬಾ.